ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನಿಲ್ಲಿ ಪ್ಯೂರ್ ಕ್ರೇಪ್ ಸಿಲ್ಕ್ ಮಲ್ಟಿ ಕಲರ್ 4D ಸ್ಯಾರಿನ ತೊಗೊಂಡಿದ್ದೀನಿ. ಅದಕ್ಕೆ ಕುಚ್ಚಾಕೋಕ್ಕೆ ಅದು ಮಲ್ಟಿ ಕಲರ್ ಇರೋದ್ರಿಂದ ನಾನಿಲ್ಲಿ ಥ್ರೆಡ್ಸ್ನೂ ಕೂಡ ಮಲ್ಟಿ ಕಲರ್ನೇ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಬೀಡ್ಸು ಮತ್ತು ನೀಡಲ್ಸನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಕಾರ್ಡ್ಬೋರ್ಡಿಗೆ ಥ್ರೆಡ್ಸನ್ನೆಲ್ಲ ಸುತ್ಕೊಂಡ್ಬಿಟ್ಟು ನೀಡಲ್ಗೆ ಹಿಂಗೆ ಹಾಕ್ಕೊಂಡು ಒಂದು ಥ್ರೆಡ್ಗೆ ಏನಕ್ಕಾದರೂ ಈ ಥರ ಕುಚ್ಚಸ್ನ ಫಸ್ಟೇ ಕಟ್ಟಿ ತೆಗೆದಿಟ್ಕೊಂಬಿಡಿ. ನೀವು ಈ ಥರ ನೋಡಿ ತೆಗೆದಿಟ್ಕೊಂಡು ಇವಾಗ ಸ್ಯಾರಿಗೆ ಬೀಡ್ಸನ್ನು ಯೂಸ್ ಮಾಡಿ ಕುಚ್ಚು ಹಾಕೋದಾಗಿ ಅಂತ ನೋಡೋಣ. ನಾನಿಲ್ಲಿ 4 ಎಳೆ ದಾರನ ಒಂದು ಸೂಜಿಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಈ ಥರ ಫಸ್ಟು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ನೀವು ಲಾಕ್ ಮಾಡಿಕೊಂಡು ಅದೇನು ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಅದನ್ನು ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು ವಾಟರ್ ಡ್ರಾಪ್ ಪರ್ಲ್ ಬೀಡ್ನ ಯೂಸ್ ಮಾಡಿದ್ದೀನಿ ಮತ್ತು ಗೋಲ್ಡನ್ ಬೀಡ್ಸ್ನು ಕೂಡ ಯೂಸ್ ಮಾಡಿದ್ದೀನಿ. ಫಸ್ಟಿಗೆ ಒಂದು ಗೋಲ್ಡ್ ಬೀಟು ಮತ್ತು ವಾಟರ್ ಡ್ರಾಪು ಪರ್ಲ್ ಬೀಟ್ ಏನಿತ್ತು ಅದು ನೆಕ್ಸ್ಟು. ಅದಾದಮೇಲೆ ಮತ್ತೆ 2 ಸ್ಮಾಲ್ ಗೋಲ್ಡನ್ ಬೀಡ್ಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೀವೇನು ನಾವು ಕುಚ್ಚು ಕಟ್ಟಿಟ್ಕೊಂಡಿರ್ತೀವಲ್ವ ಫಸ್ಟಿಗೆ ಅದನ್ನು ಕೂಡ ಹಾಕ್ಕೊಂಡು ಅದಾದಮೇಲೆ ಅದಕ್ಕೆ ಒಂದು ಗೋಲ್ಡನ್ ಬೀಟನ್ನು ಆ್ಯಡ್ ಮಾಡಿ ನೋಡಿ. ನಾನು ಎಲ್ಲಿ ಗೋಲ್ಡನ್ ಬೀಟಿಗೆ ಥ್ರೆಡ್ಡನ್ನು ತೊಗೊಳ್ತಾ ಇದ್ದೀನಿ ವಿಡಿಯೋದಲ್ಲಿ ತೋರಿಸ್ದಾಗೆ ಅದೇ ರೀತಿ ತೊಗೊಂಡಾಗ ನಿಮಗೆ ಅದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಕುಚ್ಚು ಅದರ ಕೆಳಗಡೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಎಗೇನ್ ನೀವು ಒಂದು ಪರ್ಲ್ ಬೀಟನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಗೋಲ್ಡ್ ಬೀಟನ್ನು ಆ್ಯಡ್ ಮಾಡಿಬಿಟ್ಟು ಈ ಥರ ಎಗೇನ್ ಲಾಕ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಅದು ಎಷ್ಟು ಅಗಲ ಬೇಕು, ನೀಟಾಗಿ ಎಳೆದು ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೀಡ್ಸ್ಗಳು ಲೂಸ್ ಆಗುತ್ತೆ. ಸೊ ಅದನ್ನು ಟೈಟಾಗಿ ಎಳೆದಿಟ್ಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ, ಆವಾಗ ಲೂಸ್ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ಥರ ತುಂಬ ಈಸಿ ಇದೆ ಇದು. ಕುಚ್ಚನ್ನ ಹಾಕಿಟ್ಕೊಳ್ಳೋದಷ್ಟೇ. ನಿಮಗೆ ಕುಚ್ಚನ್ನ ಹಾಕಿಟ್ಕೊಂಡು ಈ ಥರ ಎಲ್ಲ ರೆಡಿ ಮಾಡ್ಕೊತಾ ಬಂದರೆ ಏನು ಒಂದು 45 ಮಿನಿಟ್ಸ್ ಒಳಗಡೆ ನಿಮಗೆ ಕುಚ್ಚು ಹಾಕಿ ಮುಗ್ದು ಹೋಗ್ಬಿಡುತ್ತೆ. ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಮಾಡಿ ಗೊತ್ತಿರೋರ್ಗಂತೂ ತುಂಬಾ ಈಸಿ ಆಗುತ್ತೆ. ನೋಡಿ ಸೂಪರಾಗಿ ಕಾಣುತ್ತೆ. ನಾನು ಸ್ಯಾರಿ ಮಲ್ಟಿ ಕಲರ್ ಇರೋದ್ರಿಂದ ಥ್ರೆಡ್ಸನ್ನು ಕೂಡ ನೋಡೋಣ ಅಂತ ಮಲ್ಟಿ ಕಲರ್ನೇ ತೊಗೊಂಡೆ. ಸ್ಯಾರಿಯಲ್ಲಿ ಏನೇನು ಕಲರ್ಸ್ ಬಂದಿದೆ ಅದೆಲ್ಲ ಥ್ರೆಡ್ಸ್ನು ತಗೊಂಡು 20 ಎಳೆಗಳನ್ನ ಕಾರ್ಡ್ಬೋರ್ಡಿಗೆ ಸುತ್ಕೊಂಡೆ. ಅಲ್ಲಿ ನಿಮಗೆ ಟೋಟಲಿ 4 ಕಲರ್ಸ್ ಅಂದರೆ 80 ರೌಂಡ್ಸ್ ಆಯಿತು. ಸೊ ಅದನ್ನು ಡಬಲ್ ಮಾಡಿದಾಗ ಸೂಜಿಗೆ ಹಾಕಿದಾಗ ನಿಮಗೆ ಅದು 160 ಎಳೆಗಳು ಆಗುತ್ತೆ. ಇಷ್ಟು ದಪ್ಪ ಬರುತ್ತೆ ಕುಚ್ಚು. ನಿಮಗೆ ಇದಕ್ಕಿಂತನೂ ದಪ್ಪ ಬೇಕು ಅನ್ನೋರು ಹಾಕ್ಕೊಬೋದು, ಬಟ್ ಸಾಕು ಇಷ್ಟಿದ್ರೇ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ನನ್ನ ತಂಬು ಏನು ಗ್ಯಾಪ್ ಇದೆ ಆ ತಂಬು ಗ್ಯಾಪಿಗೆ ಗ್ಯಾಪ್ ಕೊಟ್ಟು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಜಿಗ್ಜ್ಯಾಗ್ ಮಾಡಿಲ್ಲ ಸ್ಯಾರಿನ, ನನ್ನ ಸ್ಟೈಲ್ ನಾನೇ ಸ್ಟಿಚ್ ಮಾಡಿಕೊಂಡು ಹಾಕಿರೋವಂಥದ್ದು. ನೀವು ಜಿಗ್ಜ್ಯಾಗ್ ಮಾಡಿಸ್ಕೊಂಡು ಬೇಕಾದರೆ ಜಿಗ್ಜ್ಯಾಗ್ ಮಾಡಿಸ್ಕೊಂಡೇ ತುಂಬ ಜನ ಮಾಡೋದು, ಅದೇ ರೀತಿ ಮಾಡ್ಕೊಬೋದು. ನೋಡಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಸಪೋರ್ಟ್ ಇರಲೇಬೇಕು. ಇದೇ ಥರ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.